ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಈ ಮುಂಚೆ ವಿಡಿಯೋದಲ್ಲಿ ನಾನು 1ರಿಂದ 3 ಪಾಠಗಳ LB ಕನ್ನಡ ಪೇಪರನ್ನು ಕೊಟ್ಟಿದ್ದೆ. ಇವಾಗ ಮತ್ತೆ 4, 5, 6 ಪಾಠ 3 ಪಾಠಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 4th ಕ್ಲಾಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ಸಾಕು 4ನೇ ತರಗತಿಯ ಕನ್ನಡ, ಇಂಗ್ಲೀಷ್, EVS ಮತ್ತು ಮ್ಯಾಥ್ಸ್ಗಳ ಒಂದು ವೀಡಿಯೋಸ್ಗಳನ್ನು ನೀವೇನು ಮಾಡ್ತೀರಿ ಅಂದರೆ ಆಕ್ಸೆಸ್ ಮಾಡ್ತೀರಿ. PDF ಬೇಕಾಗಿತ್ತಂದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಇದು ಪಾಠ 4 ಮಳೆ. ಅರಿವಿಗೆ 3 ಅಂಕ, ಗ್ರಹಿಕೆಗೆ 4, ಅಭಿವ್ಯಕ್ತಿಗೆ 1, ಪ್ರಶಂಸೆಗೆ 2, ಒಟ್ಟು 10 ಅಂಕಗಳು. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 3 ಇದ್ದಾವೆ, ಸಾಧಾರಣ 5 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ 2, ಅತಿ ಕಿರು ಉತ್ತರ 4 ಅಂಕ, ಕಿರು ಉತ್ತರ 4 ಅಂಕ, ಒಟ್ಟು 10 ಅಂಕ. ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಏನು ಮಾಡಿರ್ತೀವಿ ಅಂದರೆ ಕೊಟ್ಟಿರ್ತೀವಿ. ಇವಾಗ ಕೀ ಆನ್ಸರ್ಸ್ ಇದ್ದಾವೆ. ಪಾಠ 4 ಮಳೆ, ಎಸ್ ಪಾಠಾಧಾರಿತ ಮೂಲ್ಯಾಂಕನ ಉತ್ತರಗಳು. 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ, 15 ಅಂಕ. ಮೊದಲಿಗೆ 10 ಅಂಕ ಲಿಖಿತ ಇರ್ತದೆ. 30 ನಿಮಿಷ ಬರಲಿಕ್ಕಿರ್ತಕ್ಕಂಥ ಸಮಯ. ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಜೋರಾಗಿ ಗಾಳಿ ಬೀಸಿ ಕಸ ಉದುರಿತು. ಈ ವಾಕ್ಯದಲ್ಲಿ ಕಸ ಎಂಬ ಪದದ ಜೋಡು ನೋಡಿ. ಎ ಎಲೆ, ಆ ಗಿಡ, ಈ ಕಡ್ಡಿ, ಈ ಕಾರ್ಖಾನೆ. ಸರಿಯಾದ ಉತ್ತರ ಆಯ್ಕೆ ಈ ಕಡ್ಡಿ. ಪ್ರಶ್ನೆ 2, ಮಳೆ ಪದ್ಯ ಬರೆದವರು. ಅ ಜನಪದ, ಆ ಸರ್ವಜ್ಞನ ತ್ರಿಪದಿಗಳು, ಈ ಪಳಕಳ ಸೀತಾರಾಮ ಭಟ್ಟ, ಈ ಕುವೆಂಪು. ಆಯ್ಕೆ ಈ ಪಳಕಳ ಸೀತಾರಾಮ ಭಟ್ಟ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸಬೇಕು. 2 ಪ್ರಶ್ನೆಗಳು, ತಲಾ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪದ ಕೂಡಿಸಿ ಬರೆ. ಆವಿ ಪ್ಲಸ್ ಆಯಿತು, ಆವಿ ಆಯಿತು. ಗುಂಪಿಗೆ ಸೇರದ ಪದ ಗುರುತಿಸಿ. ಕಡಲು, ಸಮುದ್ರ, ಸಾಗರ, ಮೋಡ. ಸರಿಯಾದ ಉತ್ತರ ಮೋಡ. 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ನೆಲದ ಮೇಲೆ ಯಾವುದು ಅಡ್ಡವಾಯಿತು? ಉತ್ತರ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಪ್ರಶ್ನೆ 6, ಆವಿ ಏನಾಗಿ ಕುಸಿಯತೊಡಗಿತು? ಆವಿ ತನಿದು ಭಾರವಾಗಿ ಕುಸಿಯತೊಡಗಿತು ಅನ್ನೋದು ಉತ್ತರ. 2 ಅಂಕದ ಪ್ರಶ್ನೆಗಳು, ಮಳೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಬರೆಯಿರಿ. 2ರಿಂದ 3 ವಾಕ್ಯಗಳಲ್ಲಿ ಬರೀಬೇಕು. 1 ಪ್ರಶ್ನೆ 2 ಅಂಕ. ಬೆಳೆ ಬೆಳೆಯಲು ಮಳೆ ಅನುಕೂಲ. ಕೆರೆಗಳು ಹೊಳೆಗಳು ತುಂಬುತ್ತವೆ. ನಮಗೆ ಕುಡಿಯುವ ನೀರು ಲಭ್ಯವಾಗ್ತದೆ. ಮಳೆ ಕೊಯ್ಲನ್ನು ನಾವೇನು ಮಾಡ್ಬೋದು? ಮಳೆ ನೀರು ಬಂದರೆ ಅನುಸರಿಸಬಹುದು. ಲಾಸ್ಟ್ ಪ್ರಶ್ನೆ, ಪದ್ಯದ ಸಾಲಗಳನ್ನು ಪೂರ್ಣ ಮಾಡಬೇಕು. 2 ಅಂಕ. ಬಿಸಿಲದಿಂದ ಹಿಡಿದು ಬಂದಿತು. ಬಿಸಿಲ ಝಳಕೆ ಕಡಲ ನೀರು ಆವಿಯಾಯಿತು. ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಇನ್ನು ಮೌಖಿಕ ನೋಡೋಣ. 5 ಪ್ರಶ್ನೆ 5 ಅಂಕ ಇದ್ದಾವೆ. ಪದ ಕೂಡಿಸಿ ಹೇಳು. ಮೋಡ ಪ್ಲಸ್ ಎಲ್ಲ, ಮೋಡವೆಲ್ಲ. ನೀರು ಪದಕ್ಕೆ ಸಮಾನಾರ್ಥಕ ಪದ ಹೇಳು. ಜಲ, ಉದಕ. ಎಂತಹ ನೀರು ಕೆಳಗೆ ಸುರಿಯಿತು? ಮುತ್ತಿನಂಥ ಮಳೆಯ ನೀರು ಕೆಳಗೆ ಬಂದಿತು. ಮೋಡ ಮೇಲೇರಿದಾಗ ಏನಾಯಿತು? ಮೋಡ ಮೇಲೇರಿದಾಗ ತಂಪು ತಗುಲಿತು. ಮಿಂಚು ಮಿಂಚಿದಾಗ ಯಾವುದು ಬೆಳಗಿತು? ಮಿಂಚು ಮಿಂಚಿದಾಗ ಜಗವು ಬೆಳಗಿತು ಅಂತ ಬರೆದ್ರೆ ಸಾಕು. ಇಷ್ಟು ಮೋಡ ಪದ್ಯ ಇತ್ತು. ಇನ್ನು 5ನೇ ಪಾಠಕ್ಕೆ ಹೋಗೋಣ. ಅಜ್ಜಿಯ ತೋಟದಲ್ಲಿ ಒಂದು ದಿನ. ಇದ್ರದ್ದು ಕೂಡ ಸೇಮ್ ಬ್ಲೂ ಪ್ರಿಂಟ್ ಇದೆ. ಅರಿವಿಗೆ 3 ಅಂಕ, ಗ್ರಹಿಕೆಗೆ 4, ಅಭಿವ್ಯಕ್ತಿಗೆ 1, ಪ್ರಶಂಸೆಗೆ 2, ಒಟ್ಟು 10 ಅಂಕ. ಕ್ಲಿಷ್ಟತೆಯಲ್ಲಿ ಸುಲಭ 3, ಸಾಧಾರಣ 5, ಕಠಿಣ 2, ಒಟ್ಟು 10 ಅಂಕ. ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ 3, ಅತಿ ಕಿರು ಉತ್ತರ 3, ಕಿರು ಉತ್ತರ 4, ಒಟ್ಟು 10 ಅಂಕ. ಸೊ ಇದು ಬಂದುಬಿಟ್ಟು ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಂತಕ್ಕಂಥ 5ನೇ ಪಾಠದ LB ಪೇಪರ್. ಮುಖ್ಯ ಪ್ರಶ್ನೆ 1 ಇತ್ತು. ಎಸ್ ಲಿಖಿತದಲ್ಲಿ 3 ಪ್ರಶ್ನೆ 3 ಅಂಕ. ವಿರುದ್ಧಾರ್ಥಕ ಪದ ಬರೆಯಿರಿ. ಹೊರಗೆ, ಒಳಗೆ, ಹಿಂದೆ ಇದೆ, ಮುಂದೆ, ಹತ್ತಿರ, ದೂರ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮಲೆನಾಡ ತಪ್ಪಿಲಿನಲ್ಲಿರುವ ಊರು ಯಾವುದು? ಕನಬೂರು. ಯಾವ ಪ್ರಾಣಿ ಸರಸರನೆ ಹರಿದು ಹೋಯಿತು? ಹಾವು ಸರಸರನೆ ಹರಿದು ಹೋಯಿತು. ಯಾವ ಪ್ರದೇಶಗಳಲ್ಲಿ ಮಳೆ ಹೇರಳವಾಗಿ ಬೀಳುತ್ತದೆ? ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 1 ಪ್ರಶ್ನೆ. ಇದು ಕೇವಲ 1 ಪ್ರಶ್ನೆ ಕೊಟ್ಟಿದ್ದು. ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವುವು? ಹಾವು, ಕಪ್ಪೆ, ಕೀಟ, ಮೊಲ, ಹಂದಿ, ಮುಂಗಸಿ. ಇವೆಲ್ಲ ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು. ಇನ್ನು ಯಾರು ಯಾರಿಗೆ ಹೇಳಿದರೂ ಕೇಳಿದರೆ ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು. ಈ ಮಾತನ್ನು ಅಜ್ಜಿ ಏನು ಮಾಡ್ತಾಳಪ್ಪ ಅಂದರೆ ಮಕ್ಕಳಿಗೆ ಹೇಳ್ತಾಳೆ.
ಇನ್ನು ಮೌಖಿಕ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಭಯ ಪದದ ವಿರುದ್ಧಾರ್ಥಕ ಪದ ನಿರ್ಭಯ. ಅಜ್ಜಿ ಮಕ್ಕಳಿಗೆ ಎಂಥ ಗಿಡಗಳನ್ನು ನೆಡಲು ಹೇಳಿದಳು? ಹಣ್ಣಿನ ಗಿಡಗಳನ್ನು. ಅಜ್ಜಿಯ ತೋಟದಲ್ಲಿ ಬೆಳೆಯಲು ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು? ಸಾವಯವ ಗೊಬ್ಬರ. ಅಂತರ್ಜಲವನ್ನು ಹೇಗೆ ಹೆಚ್ಚಿಸಲಾಗುತ್ತದೆ? ಇಂಗುಗುಂಡಿಗಳ ಮೂಲಕ. ಬೇಡಪ್ಪ, ನಮ್ಮ ಕೈ ಕಳೆಯಾಗುತ್ತದೆ, ನನ್ನ ಅಮ್ಮ ಬೈತಾಳೆ. ಈ ಮಾತು ಯಾರು ಯಾರಿಗೆ ಹೇಳಿದರು? ಈ ಮಾತು ಅಶ್ವಿನಿ ಅಜ್ಜಿಗೆ ಏನು ಮಾಡ್ತಾಳಪ್ಪ ಅಂದರೆ ಹೇಳ್ತಾಳೆ. ಇಷ್ಟಿತ್ತು. ಇನ್ನು ನೆಕ್ಸ್ಟ್ ಮುಂದಿನ ಪಾಠ 6 ದೊಡ್ಡವರು ಯಾರು. ಸೊ ಈ ಥರದ್ದು LBA ಟೆಸ್ಟ್ ಪೇಪರನ್ನು ನೋಡೋಣ. ಸೊ ಅರಿವಿಗೆ 3 ಅಂಕ, ಗ್ರಹಿಕೆ 4, ಅಭಿವ್ಯಕ್ತಿ 1, ಪ್ರಶಂಸೆ 2, ಒಟ್ಟು 10 ಅಂಕ. ಕ್ಲಿಷ್ಟತೆ ಮಟ್ಟ ಸುಲಭ 3 ಅಂಕ, ಸಾಧಾರಣ 5 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ವಿಧ ವಸ್ತುನಿಷ್ಠ 2 ಅಂಕ, ಅತಿ ಕಿರು ಉತ್ತರ 4 ಅಂಕ, ಕಿರು ಉತ್ತರ 4 ಅಂಕ, ಒಟ್ಟು 10 ಅಂಕ. ಇದು ಬಂದುಬಿಟ್ಟು 6ನೇ ಪಾಠ ದೊಡ್ಡವರು ಯಾರು ಅಂತಕ್ಕಂಥ ಪಾಠದ LBA ಟೆಸ್ಟ್ ಪೇಪರ್ ಇತ್ತು. ಸೊ ಫಸ್ಟ್ ಲಿಖಿತದಲ್ಲಿ 10 ಅಂಕ ಇದೆ. ಮೊದಲ 2 ಪ್ರಶ್ನೆಗಳನ್ನು ಬಹು ಆಯ್ಕೆ ಕೊಟ್ಟಿತ್ತು. 2 ಪ್ರಶ್ನೆ 2 ಅಂಕ. ಇಲಿಯ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ A5, A3, E1, E4. ಸರಿಯಾದ ಉತ್ತರ A3. ಹಗಲಿನಲ್ಲಿ ಬೆಳಕನ್ನು ನೀಡುವವರು. ಸೊ ಅ ಮೌರ್ಯ, ಆ ಕ್ಯಾಂಡಲ್, ಈ ಸೂರ್ಯ, ಆ ಆರ್ಯ. ಸರಿಯಾದ ಉತ್ತರ ಆಪ್ಷನ್ ಇ ಸೂರ್ಯ ಅನ್ನೋದು ಸರಿ ಇದೆ. ಇನ್ನು ಸೂಚನೆಯಂತೆ ಉತ್ತರಗಳನ್ನು ಬರಿಬೇಕು. ವಿರುದ್ಧಾರ್ಥಕ ಪದ ಬರೆಯಿರಿ. ಬೆಳಕು. ಇದರ ವಿರುದ್ಧಾರ್ಥಕ ಪದ ಕತ್ತಲು. ಬಹುವಚನ ರೂಪ ಬರಿಬೇಕು. ಕುಟುಂಬ. ಇದರ ಉತ್ತರ ಕುಟುಂಬಗಳು ಅಂತ ಬರಿಬೇಕು. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಇಲಿಗಳು ಮೊದಲು ಯಾರ ಬಳಿ ಹೋದವು ಕೇಳಿದ್ದಾರೆ. ಇಲಿಗಳು ಮೊದಲು ಸೂರ್ಯನ ಬಳಿ ಹೋದವು. ಜಗತ್ತನ್ನು ಬೆಳಗುವವರು ಯಾರು ಅಂತ ಕೇಳಿದರು. ಸೂರ್ಯ ಇಸ್ ದ ರೈಟ್ ಆನ್ಸರ್. ಇನ್ನು 2-3 ವಾಕ್ಯದಲ್ಲಿ 1 ಪ್ರಶ್ನೆ 2 ಅಂಕ ಇತ್ತು. ತಂದೆ ಇಲಿಯು ಏನೆಂದು ಹೇಳಿತು. ತಂದೆ ಇಲಿಯು ನಮ್ಮಲ್ಲೇ ವರವನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ಹೇಳಿತು. ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದರೆ 1 ಪ್ರಶ್ನೆ 2 ಅಂಕ. ಮೋಡ ನನಗಿಂತಲೂ ದೊಡ್ಡವನು. ಈ ಮಾತು ಸೂರ್ಯ ಏನು ಮಾಡ್ತಾನಪ್ಪ ಅಂದರೆ ತಂದೆ ತಾಯಿ ಇಲಿಗಳಿಗೆ ಹೇಳ್ತಾನೆ. ಇನ್ನು ಮೌಖಿಕದಲ್ಲಿರ್ತಕ್ಕಂಥ ಪ್ರಶ್ನೆ 5 ಪ್ರಶ್ನೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಆನೆ ಎಂತಹ ಪ್ರಾಣಿ? ಬಲಿಷ್ಠವಾದ ಪ್ರಾಣಿ. ಪಾಕ್ಷಿಕ ಪತ್ರಿಕೆ ಎಷ್ಟು ದಿನಗಳಿಗೊಮ್ಮೆ ಬರ್ತದೆ? 15. ಮಕ್ಕಳಿಗಾಗಿ ಇರುವ ಒಂದು ಪತ್ರಿಕೆ ಹೆಸರು ಹೇಳು. ಬಾಲಮಂಗಳ. ಸರಿ ತಪ್ಪು ಹೇಳು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ಚಿಕ್ಕವನು. ತಪ್ಪು. ಸ್ವಂತ ವಾಕ್ಯದಲ್ಲಿ ಬಳಸು. ದೊಡ್ಡವರು. ನಾವು ದೊಡ್ಡವರನ್ನು ಗೌರವದಿಂದ ಕಾಣಬೇಕು ಅಂತ ಬರೆದ್ರೆ ಸಾಕು. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲ ವಿಷಯದಲ್ಲಿ ವಿಡಿಯೋಗಳು ಬರ್ತವೆ. 4th ಕ್ಲಾಸ್ ಅಂತ ಒಂದು PDF ಇದೆ. ಸೊ ಅಲ್ಲಿ ಹೋಗಿದ್ರೆ ಸಾಕು, ನೀವು ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನ ಏನು ಮಾಡ್ಬೋದು, ಆಕ್ಸೆಸ್ಗಳನ್ನು ಮಾಡ್ಬೋದು.